ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಮಹಾತ್ಮರಿಗೆ ವಂದಿಸಿ ಇಲ್ಲಿ ಸೇರಿದಂಥ ಶರಣೆಯರ ಪಾದಗಳಿಗೂ ಕೂಡ ನಮಸ್ಕಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ಪ್ರವೇಶ ಮಾಡೋಣ. ನಾ ಗೌಡ್ರಿಗೆ ಹೇಳಿದೆ, ಬ್ಯಾಡ್ರಿ ಇನ್ನು ಸಾಕ, ಟೈಮ್ ಭಾಳ ಆಗೈತಿ, ಬ್ಯಾಡ ಅಂತಂದ್ರೆ ನೀವಿಲ್ಲೇ ಸನೇದ ಊರವ್ರು ಅದೀರಿ, ನಿಮ್ಮನ್ನು ಕಡಿಕ ಬಿಡ್ತೀವಿ ಅಂದರು. ಇರಲಿ, ಈ ಸಂದರ್ಭದಲ್ಲಿ ಅಂತಂದ್ರೆ ಗುರುಸ್ಮರಣೆಯ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟಾರು. ಈಗ ನನಗೇನು ನೆನಪಾಕತ್ತಂದ್ರೆ, ಹಿಂಗೆ ಒಂದು ದೊಡ್ಡ ಕಾರ್ಯಕ್ರಮ ನಡೆದಿತ್ತ, ಎಲ್ಲರಿಗೂ ಬೇಸರ ಬಂದಿತ್ತ. ಈಗ ಬಿಡ್ತಾರ ಆಗ ಬಿಡ್ತಾರತ್ತ ಅಂದ್ರು ಒಟ್ಟು ಬಿಡವರತ್ತ. ಅವಾಗ ಊರು ಗೌಡ ಹೆಗಲ ಮೇಲೆ ಬಂದೂಕ್ ಇಟ್ಕೊಂಡು ಸುತ್ತಲೂ ಅಡ್ಡಾಡಕತ್ತಿದತ್ತ. ಇವ ಮತ್ತು ಶಾಸ್ತ್ರ ಹೇಳವ, ಇವು ಬೇಸರ ಬಂದು ಇವು ಅಂಜಿಕೆರಿಂದ ಗಪ್ ಕೂತತ್ತ. ನಿನಗಲ್ಲಲ್ಲ, ಅವ್ನು ಏನು ನಿನ್ನ ಯಾವ ತಂದು ಹಚ್ಚ ನೋಡ, ಅವ್ನು ನೋಡಕತ್ತೀನಿ, ನೀ ಮಾತಾಡ ಅಂದತ್ತವ. ಹಂಗೆ ಇಲ್ಲಿ ಎಲ್ಲ ಬೇಸರ ಆದಾಗ ಈಗ ನಾವು ಮಾತಾಡೋದಂದ್ರೆ ಹಂಗಾಕತಿ. ಆದರೂ ಒಂದೆರಡು ಮಾತು ಗುರು ಸೇವೆ ತಿಳ್ಕೊಂಡು ಒಂದೆರಡು ಮಾತು ಮಾತಾಡ್ತಾರೆ. ಹೆಂಗತ್ತಂದ್ರೆ, ಒಮ್ಮೆ ಅರ್ಜುನ ಮತ್ತು ಉತ್ತರ ಕುಮಾರ್ ಇಬ್ಬರು ಯುದ್ಧಕ್ಕೆ ಹೋಗಿದ್ರತ್ತ. ಆ ಯುದ್ಧದೊಳಗೆ ಎಷ್ಟೋ ಮಂದಿನ ಕೆಡವೆ ಹೊಳ್ಳಿ ಬಂದರು. ಇಬ್ಬರು ಯುದ್ಧ ಮಾಡಿ ಬಂದಾರತ್ತೇಳಿ ಅವ್ರಿಗೆ ಆರತಿ ಮಾಡೋಕ್ಕೆ ಅವ್ರ ಮನೆಯವ್ರು ಅರಮನೆಯಿಂದ ಬಂದ್ರತ್ತ. ಬಂದ ಕೂಡಲೇ ಅವಾಗ ಕೇಳಿದ್ರು ಅವರು, ಎಷ್ಟು ಮಂದಿನ ಕೆಡವಿದ್ರಿ, ಎಷ್ಟು ಮಂದಿನ ಕೊಂದ್ರಿ, ನೀವು ಗೆದ್ದು ಬಂದ್ರಿ ಹೆಂಗತ್ತ. ಅವಾಗ ಅವ ಉತ್ತರ ಕುಮಾರ್ ಹೇಳಕತ್ತಿದತ್ತ, ಒಬ್ರ ಕಾಲು ಕಡ್ದನಿ, ಒಬ್ರ ಕೈ ಕಡ್ದನಿ, ಇಂಥವು ಎಷ್ಟೋ ಸಾವಿರಾರು ಕಾಲ ಕೈಯ ಎಲ್ಲ ಕಡ್ದನಿ ಅಂದತ್ತವ. ಖರೆ ರುಂಡ ಏಸು ಮಂದಿನ ಹೊಡೆದಿ ಅಂದತ್ತವ. ಯಾರಿಗೂ ರುಂಡನ ಇದ್ದಿದ್ದಿಲ್ಲ, ಎಲ್ಲ ಅವ ಅರ್ಜುನ ಹೊಡೆದಿದ್ದ ಅಂದತ್ತ. ಹಂಗೆ ಈಗ ಎಷ್ಟೋ ಮಾತಾಡಕತ್ತಾರ, ಎಲ್ಲ ವಿಷಯನೂ ಮಾತಾಡಿಬಿಟ್ಟಾರ, ರುಂಡನ ಕಡ್ದು ಬಿಟ್ಟಾರ. ಇನ್ನು ಬರೀ ಕೈಯ ಕಾಲ ಅಟ್ಟ ಉಳ್ದಾವು, ನಾ ಇನ್ನು ಅವನ್ನ ಹೊಡೋದಾಕತಿ. ಅದಕ್ಕೆ ಈಗ ಹೇಳ್ಬೇಕಂತಂದ್ರೆ, ಗುರುವಿನ ಬಗ್ಗೆ ಎಲ್ಲ ಹೇಳ್ಕೊತ ಬಂದಾರು. ಗುರುವಿನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ಗುರುವೇ ಏನೆಂದು ಪೇಳಲಿ ನಿನ್ನ ಮಹಿಮೆಯನು ಎಂದು ಹೃದಯ ತುಂಬಿ ಹಾಡಿ ಹೊಗಳಿದಂಥ ಕವಿ ಅವನು ಸ್ತಬ್ಧ ಅದ. ಯಾಕಂತಂದ್ರೆ, ಸಪ್ತ ಸಮುದ್ರಗಳನ್ನು ಶಾಯಿ ಮಾಡಿ ಮಸಿ ಮಾಡಿ, ಮೇರು ಪರ್ವತವನ್ನು ಲೇಖನಿಯನ್ನಾಗಿ ಮಾಡಿ, ಈ ಭೂಮಿಯನ್ನು ಒಂದು ಹಾಳೆಯನ್ನಾಗಿ ಮಾಡಿ, ಗುರುವೇ ನಿನ್ನ ವರ್ಣನೆಯನ್ನು ಅಲ್ಲಿ ಮಾಡಿದ್ರೆ ಅದು ತೀರಲಿಲ್ಲ, ಮುಗಿಲಿಲ್ಲ ಅಂದತ್ತು. ಅಂಥದ್ರಾಗ ಈ ಗುರುವಿನ ಮಹಿಮೆ ಬಗ್ಗೆ ನಾವು ಹೇಳಕ್ಕೆ ಏನಂತ ಹೇಳೋನು? ಈ ಭೂಮಿನ ಹಾಳಿ ಮಾಡಿ ಬರೆದಾಗ ಆಗಿಲ್ಲ, ಮುಗಿದಿಲ್ಲ ಅಂತಂದ್ರೆ ಹೆಂಗೆ ಮುಗಿತತಿ? ಅಷ್ಟು ಅಗಾಧವಾದದ್ದು ಗುರು ಮಹಿಮೆ ಅಂದ್ರೆ ದೊಡ್ಡದು, ಎಷ್ಟು ಹೇಳಿದ್ರು ಕಡಿಮೆನ. ಹಂಗೆ ಈ ಗುರುವಿನ ಒಂದು ಮಹಾತ್ಮೆ ಇರ್ತೈತಿ. ಅದಕ್ಕೆ ಅಂಥ ಗುರುಗಳು ಯಾರು ಅನ್ನೋದು ಎಲ್ಲ ಹೇಳ್ಕೊಂಡು ಬಂದಾರ. ಈಗ ಗುರುಗಳು ಎಂಥವ್ರು ಇರಬೇಕು, ಹೆಂಗೆ ಇರ್ಬೇಕು ಅನ್ನೋದು ಅದನ್ನು ಹೇಳ್ಯಾರ. ಅದಕ್ಕೆ ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ ಸುಜ್ಞಾನಾಂಗಗಳು ಇರಲವನೇ ಗುರುವಕ್ಕು, ಸೇವೆ ಗುರುವಕ್ಕು ಅಂತೇಳಿ ನಿಜಗುಂಡ್ರು ಹೇಳ್ಕೊಂಬಂದಾರ. ಈ ಎಲ್ಲ ಗುಣಗಳು ಯಾರಲ್ಲಿ ಇರ್ತಾವೋ ಅವರ ಗುರುಗಳು. ಇವು ಗುಣಗಳು ನಮ್ಮ ಶಂಭುಲಿಂಗ ಸ್ವಾಮಿಗಳಲ್ಲಿದ್ದು. ಅದಕ್ಕೆ ಅಂಥ ಸಮರ್ಥ ಗುರುವಿನ ಹುಡುಕಬೇಕು, ಅಂಥ ಸಮರ್ಥ ಗುರುವಿಗೆ ನಾವು ಶಿಷ್ಯರಾಗಬೇಕು ಅಂತಂದ್ರೆ ನಮ್ಮ ಬಹುಪಾಶ ಹರಿದು ಹೋಗುತ್ತದೆ. ಅದಕ್ಕೆ ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಂಭುಲಿಂಗನಂಥ ಗುರುಗಳನ್ನು ಹುಡುಕೋಣ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ. ಧನ್ಯವಾದ.